ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಎಸ್ಸಿ ಒಳ ಮೀಸಲಾತಿ ಜಾರಿ ವಿಧೇಯಕಕ್ಕೆ ಸಂಪುಟ ಅಸ್ತು ಯಾರಿಗೆ ಎಷ್ಟು ಪರ್ಸೆಂಟ್ ಇತ್ತು ಅದನ್ನು ಕೂಡ ಉಚ್ಚಾರ ಮಾಡ್ಕೊಂತ ಹೋಗೋಣ. ಏನು ಸಂಪುಟದಲ್ಲಿ ಏನು ತೀರ್ಮಾನ ಆಯಿತು ಅಂತೇಳಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಬಂದಂಥ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಎಸ್ಸಿ ಒಳ ಮೀಸಲಾತಿ ಜಾರಿ ವಿಧೇಯಕಕ್ಕೆ ಸಂಪುಟ ಅಸ್ತು. ಎಡಗೈ ಬಲಗೈಗೆ ತಲಾ 6%, ಇತರರಿಗೆ 5% ಮೀಸಲಾತಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಗೊತ್ತಿದೆ ನಿಮಗೆ. ನೋಡಿ, ಸುವರ್ಣ ವಿಧಾನಸೌಧ ರಾಜ್ಯದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಇನ್ನಿತರ ವಿಚಾರಗಳಲ್ಲಿ ಎಸ್ಸಿಯವರಿಗೆ 665 ಫಾರ್ಮುಲಾ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಲು ಹೊರಡಿಸಿದ್ದ ಐತಿಹಾಸಿಕ ಆದೇಶಕ್ಕೆ ಕಾನೂನು ಬಲ ನೀಡಲು ಕರ್ನಾಟಕ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ವಿಧೇಯಕಕ್ಕೆ 2025 ಜಾರಿಗೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಏನಪ್ಪ ಅಂದರೆ, ರಾಜ್ಯದಲ್ಲಿ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇತರೆ ವಿಚಾರಗಳಲ್ಲಿ ಏನು ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಏನು ಎಸ್ಸಿಯವರಿಗೆ 665 ಫಾರ್ಮುಲಾ ಏನಿತ್ತೋ ಅದರ ಪ್ರಕಾರ ಹೊರಡಿಸಿದ್ದಂತಹ ಐತಿಹಾಸಿಕ ಆದೇಶಕ್ಕೆ ಒಂದು ಸ್ವಲ್ಪ ಬಲ ಬಂದಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಅಧಿವೇಶನದಲ್ಲೇ ವಿಧೇಯಕ ಅಂಗೀಕರಿಸುವ ಮೂಲಕ ಎಸ್ಸಿಯ 17% ಮೀಸಲಾತಿಯಲ್ಲಿ ಎಡಗೈ ಬಲಗೈ ಹಾಗೂ ಸ್ಪರ್ಶ ಮತ್ತು ಅತಿ ಸೂಕ್ಷ್ಮ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಲು ತೀರ್ಮಾನಿಸಲಾಗಿದೆ. ನೋಡಿ, ಯಾರಿಗೆ? ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯ, ಸ್ಪರ್ಶ ಮತ್ತು ಅತಿ ಸೂಕ್ಷ್ಮ ಜಾತಿಗಳಿಗೆ, ಅಂದರೆ ಅತಿ ಸೂಕ್ಷ್ಮ ಅಂದರೆ ಅಲೆಮಾರಿ ಜನಾಂಗದವರಾಗಿರ್ಬೋದು, ಇವರಿಗೆ ಜಾರಿ ಮಾಡಲು ತೀರ್ಮಾನ ಮಾಡಲಾಗಿದೆ. ಬನ್ನಿ ಹಾಗಾದರೆ, ಮಸೂದೆ 56% ಮೀಸಲಾತಿ ಜಾರಿಗಾಗಿ ಕಾನೂನು ಹೋರಾಟಕ್ಕೆ ಸಂಪುಟ ನಿರ್ಧಾರ. ನೋಡಿ, ಕಾನೂನು ಹೋರಾಟ ಮಾಡಲು ಕೂಡ ನಾವು ನಿರ್ಧಾರ ಆಗಿದ್ದೀವಿ ಅಂತೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಎಸ್ಸಿ ಒಳ ಮೀಸಲಾತಿ ಜಾರಿ ವಿಧೇಯಕಕ್ಕೆ ಅಸ್ತು. ನೋಡಿ, ವಿಧೇಯ ಏನಿದೆ, ವಿಧೇಯಕಕ್ಕೆ ಅಸ್ತು ಎಂದಿದೆ. ಇದೇ ವೇಳೆ ರಾಜ್ಯದಲ್ಲಿ ವಿವಿಧ ಜಾತಿಗಳಿಗೆ ಇರುವ 56% ಮೀಸಲಾತಿಯನ್ನು ಉಳಿಸಿಕೊಳ್ಳಲು ಕಾನೂನು ಹೋರಾಟ ಮುಂದುವರಿಸಲು ಸಹ ನಿರ್ಧರಿಸಲಾಗಿದೆ. ನೋಡಿ, ಏನಾರ ಕಾನೂನು ತೊಡಕು ಬಂತಂದರೆ ಆ ಕಾನೂನು ಹೋರಾಟ ಮಾಡೋಕ್ಕೂ ಕೂಡ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಎಂದು ಮೂಲಗಳು ತಿಳಿಸಿವೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ್ದ 5 ಪ್ರವರ್ಗ ಬದಲು 3 ಪ್ರವರ್ಗಗಳಿಗೆ ಪರಿಷ್ಕರಣೆ ಹಾಗೂ ಕೆಲ ಮಾರ್ಪಾಡುಗಳೊಂದಿಗೆ ಆಗಸ್ಟ್ನಲ್ಲಿ ನಡೆದಿದ್ದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಅಂಗೀಕಾರ ಮಾಡಲಾಗಿತ್ತು. ನೋಡಿ, ನಾಗಮೋಹನ್ ದಾಸ್ ಅವರು 5 ಪ್ರವರ್ಗಗಳನ್ನಾಗಿ ಮಾಡಬೇಕಂತ ಅವರು ಆಯೋಗದಲ್ಲಿ ಕೊಟ್ಟಿದ್ದರು. ಅದ್ರ ಬದಲಾಗಿ 3 ಪ್ರವರ್ಗಗಳನ್ನಾಗಿ ABC ಅಂತ 3 ಗುಗಳಾಗಿ ಮಾಡಿ ಆದೇಶ ಮಾಡಿದರು. ಆಗಸ್ಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಅಂಗೀಕಾರ ಮಾಡಲಾಗಿತ್ತು. ಇದರಂತೆ ಆದೇಶ ಹೊರಡಿಸಿ ಎಡಗೈ ಸಂಬಂಧಿತ ಜಾತಿಗಳಿಗೆ 6%, ಬಲಗೈ ಜಾತಿಗಳಿಗೆ 6% ಹಾಗೂ ಸ್ಪರ್ಶ ಜಾತಿಗಳಿಗೆ ಅತಿ ಸೂಕ್ಷ್ಮ ಜಾತಿಗಳನ್ನು ಸೇರಿಸಿ 5% ಮೀಸಲಾತಿ ನೀಡಲು ಮಹತ್ವದ ತೀರ್ಮಾನ ಮಾಡಲಾಗಿತ್ತು. ಆದರೆ ಸರ್ಕಾರವು ನಾಗಮೋಹನ್ ದಾಸ್ ಸಮಿತಿ ಶಿಫಾರಸು ಉಲ್ಲಂಘಿಸಿ ಪರಯ, ಮೊಗೇರ ಮುಂತಾದ ಸಮುದಾಯಗಳ ವರ್ಗೀಕರಣದ ಬದಲಿಸಿತ್ತು. ಜತೆಗೆ ನಾಗಮೋಹನ್ ದಾಸ್ ಸಮಿತಿಯು ಬಲಗೈಗೆ ನೀಡಿದ್ದ 5% ಬದಲು 6% ಒಳ ಮೀಸಲಾತಿ ಜಾರಿ ಮಾಡಲು ತೀರ್ಮಾನ ಮಾಡಿತ್ತು. ನೋಡಿ, ನಾಗಮೋಹನ್ ದಾಸ್ ಅವರು ಬಲಗೈಗೆ 5% ಅಂತಂದೇಳಿ ಅವರು ಆಯೋಗದಲ್ಲಿ ಹೇಳಿದರು. ಆದರೆ 6% ಮೀಸಲಾತಿ ಜಾರಿ ಮಾಡಿತ್ತು. ಜತೆಗೆ ಅಲೆಮಾರಿ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಸ್ಪರ್ಶರ 4% ಸೇರಿಸಿ ಸ್ಪರ್ಶರ ಮೀಸಲಾತಿ 5% ಹೆಚ್ಚಳ ಮಾಡಲಿತ್ತು. ಅಂದರೆ 1% ಅಲೆಮಾರಿಗಳಿಗೆ ಕೊಡ್ಬೇಕಂತೇಳಿ ಅವರು ಶಿಫಾರಸು ಮಾಡಿದರು. ಅದನ್ನು ಎಲ್ಲ ಸೇರಿಸಿ 5% ಒಮ್ಮೆಗೆ ಸಿ ಗುಂಪಿಗೆ ಕೊಡಲಾಗಿತ್ತು. ಇದರಿಂದ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಎಂದು ಅಲೆಮಾರಿ ಸಮುದಾಯದವರು ನ್ಯಾಯಾಲಯದ ಮೆಟ್ಲೇರಿದ್ರು. ಈ ಬಗ್ಗೆಯೂ ಚರ್ಚೆ ನಡೆಸಿದ್ದು ಕೆಲ ಸಮುದಾಯಗಳ ವರ್ಗೀಕರಣವನ್ನು ಬದಲು ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಧೇಯಕಕ್ಕೆ ಅಂಗೀಕಾರ ಪಡೆಯಲು ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ನೋಡಿ, ಅವರು ಒಪ್ಪಿಲ್ಲ,
ಅಲೆಮಾರಿ ಸಮುದಾಯದವರು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕೋರ್ಟ್ ಮೆಟ್ಲೇರಿದ್ರಲ್ಲ, ಆ ಕೋರ್ಟ್ನಲ್ಲಿ ಅಲೆಮಾರಿ ಸಮುದಾಯಗಳ ಪರವಾಗಿ ನ್ಯಾಯಾಧೀಶರು ಮಾತಾಡಿದ್ದಾರೆ. 56% ಮೀಸಲಾತಿಗಾಗಿ ಹೋರಾಟಕ್ಕೆ ನಿರ್ಧಾರ. ರಾಜ್ಯದಲ್ಲಿ 56% ಮೀಸಲಾತಿ ಜಾರಿ ಮಾಡಲು ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿತ್ತು. ಒಟ್ಟು ಮಿತಿ 50% ಮೀರಬಾರದು ಎಂದು ಹೇಳಿದೆ. ಆದರೆ ಮೀಸಲಾತಿ ಪಡೆಯುತ್ತಿರುವ ಸಮುದಾಯಗಳ ಹಿತರಕ್ಷಣೆಗಾಗಿ 56% ಮೀಸಲಾತಿ ಜಾರಿಗೆ ಕಾನೂನು ಹೋರಾಟ ಮುಂದುವರಿಸಬೇಕು ಎಂದು ತೀರ್ಮಾನಿಸಲಾಗಿದೆ. ನೋಡಿ, ಇಂದಿರಾ ಸಾಯಿನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿತ್ತೋ 50% ಮೀರಂಗಿಲ್ಲ ಅಂತೇಳಿ, ನಮ್ಮದು 50% ಮೀರಿದೆ, ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತೇಳಿ ಎಲ್ಲ ಸಚಿವ ಸಂಪುಟ ತೀರ್ಮಾನ ಮಾಡಲಾಗಿದೆ. ಹೈಕೋರ್ಟ್ನ ಮಧ್ಯಂತರ ಆದೇಶದ ಕುರಿತು ಸಚಿವ ಸಂಪುಟವು ವಿವರವಾದ ಚರ್ಚೆ ನಡೆಸಿ ಸಂವಿಧಾನಿಕ 50% ಮಿತಿಯಿಂದ 56% ಮೀಸಲಾತಿ ಮಿತಿಯನ್ನು ಉಳಿಸಿಕೊಳ್ಳಲು ಅಗತ್ಯವಾದ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು. ಇದನ್ನು ಕಾರ್ಯಗತಗೊಳಿಸಬೇಕು. ಇಲಾಖೆಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದಂತೆ ನೋಡಿಕೊಳ್ಬೇಕು ಎಂದು ನಿರ್ಧರಿಸಲಾಗಿದೆ. ನೋಡಿ, ಏನು 50%ಇಂದ 56%ಗೆ ಮೀಸಲಾತಿ ಏನು ಹೆಚ್ಚಾಯಿತು, ಅದಕ್ಕೆ ಕಾನೂನು ಹೋರಾಟ ಮಾಡಿ ನಾವು ಯಾವುದೇ ಅಡೆತಡೆ ಆಗದಂಗೆ ನಾವು ನೋಡ್ಕೊಳ್ಬೇಕಂತೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಲಾಗಿದೆ. ಶಾಶ್ವತ ಆಯೋಗದ ರಚನೆ ಬಗ್ಗೆ ನಿರ್ಧಾರವಿಲ್ಲ. ಇದೇ ವೇಳೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾದರಿಯಲ್ಲಿ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗ ರಚನೆ ಮಾಡಬೇಕು. ಕಾಲಕಾಲಕ್ಕೆ ಅಧ್ಯಯನ ನಡೆಸಿ ಒಳ ಮೀಸಲಾತಿ ಪರಿಷ್ಕರಣೆಗೂ ಅವಕಾಶ ನೀಡಬೇಕು ಎಂಬ ಬೇಡಿಕೆಯಿತ್ತು. ಆದರೆ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಏನಾದರೂ ಆಗಲಿ, ಈ ಕಾನೂನು ತೊಡಕು ಆದಷ್ಟು ಬೇಗ ಬಗೆಹರಿದು ಎಲ್ಲ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಬೇಕಂತೇಳಿ ನಾವು ಮನವಿ ಮಾಡಿಕೊಳ್ತೀವಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.